ಶಾಮನೂರು ಶಿವಶಂಕರಪ್ಪರ ನಿಧನದ ಬಳಿಕ ತೆರವುಗೊಂಡಂತಹ ಕ್ಷೇತ್ರ ದಾವಣಗೆರೆ ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿ ಆಯ್ಕೆಯ ಗೊಂದಲ. ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಫಸ್ಟ್ ರಿಯಾಕ್ಟ್ ಕೊಟ್ಟಿದ್ದಾರೆ. ದಾವಣಗೆರೆಯಲ್ಲಿ ಬೈ ಎಲೆಕ್ಷನ್ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಂಪಿ ರೇಣುಕಾಚಾರ್ಯ ಮಾಜಿ ಸಚಿವ ಪ್ರಥಮ ಪ್ರತಿಕ್ರಿಯೆ ಕೊಟ್ಟಿರುವಂತಹದ್ದು. ನಾನು ಹೊನ್ನಾಳಿಯಲ್ಲೇ ಸ್ಪರ್ಧೆ ಮಾಡ್ತೇನೆ, ಹೊನ್ನಾಳಿ ಬಿಟ್ಟು ಹೋಗೋದಿಲ್ಲ, ಅಲ್ಲಿ ನಿಂತು ಸೋತರೂ ಪರವಾಗಿಲ್ಲ. ಉಪಚುನಾವಣೆಗೆ ಯಾರು ಅಭ್ಯರ್ಥಿ ಅನ್ನೋದನ್ನ ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ಯಾರನ್ನೇ ಅಭ್ಯರ್ಥಿ ಮಾಡಿದ್ರು ನಾನು ಅವರ ಗೆಲುವಿಗೆ ಕಷ್ಟಪಡ್ತೀನಿ. ನಾವು ಬೆವರು ಸುರಿಸಿ ಪಕ್ಷ ಟಿಕೆಟ್ ಕೊಡೋ ಅಭ್ಯರ್ಥಿ ಗೆಲ್ಲಿಸ್ತೀವಿ. ನಾನು ಸಿದ್ದೇಶ್ವರ್ ಶತ್ರುಗಳಲ್ಲ, ಒಂದೇ ಪಕ್ಷದಲ್ಲಿದ್ದೀವಿ. ಮುಖ್ಯವಾಗಿ ಮನಸ್ಸುಗಳು ಒಂದಾಗಬೇಕು. ಮನಸ್ಸುಗಳು ಒಂದಾದರೆ ಲವ್ ಆಗ್ತವೆ. ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟರು ಗೆಲ್ಲಿಸ್ತೀವಿ. ದಾವಣಗೆರೆ ಬೈ ಎಲೆಕ್ಷನ್ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಗೊಂದಲ. ಶಾಮನೂರು ಶಿವಶಂಕರಪ್ಪ ನಿಧನದ ನಂತರ ತೆರವಾದಂತಹ ಕ್ಷೇತ್ರ ಅದು. ಆ ಕ್ಷೇತ್ರಕ್ಕೆ ಈಗ ಸದ್ಯಕ್ಕೆ ಬೈ ಎಲೆಕ್ಷನ್ ಇದೆ. ಬೈ ಎಲೆಕ್ಷನ್ನಲ್ಲಿ ಮುಸ್ಲಿಂ ಅಭ್ಯರ್ಥಿಗಳಿಗೆ ಈ ಬಾರಿ ಮಣೆ ಹಾಕಬೇಕು ಅಂತ ಹೇಳಿ ಕಾಂಗ್ರೆಸ್ಸು, ಮುಸ್ಲಿಂ ಅಭ್ಯರ್ಥಿಗಳಿಗೆ ಮಣೆ ಹಾಕಬೇಕು ಅಂತ ಹೇಳಿ ಒಂದು ಕಡೆ ಕಾಂಗ್ರೆಸ್ಸು ಪಣ ತೊಟ್ಟರೆ, ಮತ್ತೊಂದು ಕಡೆ ಬಿಜೆಪಿ ದಾವಣಗೆರೆಯಲ್ಲಿ ಒಂದು ಖಡಕ್ಕಾದಂತಹ ಟಕ್ಕರ್ ಕೊಡುವಂತಹ ಅಭ್ಯರ್ಥಿಯನ್ನು ನಿಲ್ಲಿಸಬೇಕು ಅಂತ ಹೇಳಿ ಚರ್ಚೆ. ದಾವಣಗೆರೆಯಲ್ಲಿ ಸ್ಥಳೀಯ ಬಿಜೆಪಿ ನಾಯಕತ್ವ ಬೆರಳೆಣಿಕೆ ಆಗಿರುವುದರಿಂದಾಗಿ ಬಿಜೆಪಿಗೆ ಅದು ಕಷ್ಟ ಅನ್ನಿಸ್ತಿದೆ. ಬೇರೆ ಜಿಲ್ಲೆಯಲ್ಲಿ ವರ್ಚಸ್ಸನ್ನು ಇಟ್ಕೊಂಡಿರ್ತಕ್ಕಂತಹ ಅಭ್ಯರ್ಥಿಯನ್ನು ದಾವಣಗೆರೆಯಲ್ಲಿ ನಿಲ್ಲಿಸೋದಕ್ಕಾಗೋದಿಲ್ಲ. ಮೈಸೂರು ಪಾಕು ಮೈಸೂರಿನಲ್ಲಿ ಫೇಮಸ್ ಇರುತ್ತೆ, ದಾವಣಗೆರೆಯಲ್ಲಿ ದೋಸೆ. ಮೈಸೂರು ಪಾಕ್ನ ತಂದು ದಾವಣಗೆರೆಯಲ್ಲಿ ಸೇಲ್ ಮಾಡಿದ್ರೆ ಅದ್ರ ರುಚಿ ಅಷ್ಟರ ಮಟ್ಟಿಗೆ ಇರೋದಿಲ್ಲ. ಹಾಗಾಗಿ ಯಾರನ್ನೋ ತಂದು ದಾವಣಗೆರೆಯಲ್ಲಿ ಗೆಲ್ಲಿಸ್ತೀವಿ ಅಂತ ಹೋದರೆ ಅದರಲ್ಲಿ ಮಜಾ ಇರೋದಿಲ್ಲ ಅಂತ ಹೇಳಿ ಬಿಜೆಪಿಗೆ ಗೊತ್ತು. ಹಾಗಾಗಿ ದಾವಣಗೆರೆಯಲ್ಲಿ ವೈಯಕ್ತಿಕ ವರ್ಚಸ್ಸಿನ ಗಟ್ಟಿತನದ ವ್ಯಕ್ತಿತ್ವ ಹುಡುಕಾಟದಲ್ಲಿ ಬಿಜೆಪಿ ಇದೆ. ಇನ್ನು ಕಾಂಗ್ರೆಸ್ಸಿಗೂ ಕೂಡ ಸವಾಲಾಗಿದೆ. ಶಿವಶಂಕರಪ್ಪರ ಕುಟುಂಬ ಸದಸ್ಯರಿಗೆ ಕೊಡೋದಾ, ಅಥವಾ ಆ ಭಾಗದ ಬಾಹುಳ್ಯ ಪ್ರದೇಶ, ಮುಸ್ಲಿಂ ಬಾಹುಳ್ಯ ಪ್ರದೇಶದಲ್ಲಿರ್ತಕ್ಕಂತಹ ಖಾದ್ರಿ ಅವರಿಗೆ ಕೊಡೋದಾ, ಹೀಗೆ ನಾನಾ ಅರ್ಥಗಳಲ್ಲಿಯೂ ಕೂಡ ಚರ್ಚೆಗಳಾಗ್ತಾ ಇದೆ. ಇನ್ನು ಎಂ ಪಿ ರೇಣುಕಾಚಾರ್ಯರ ಬಳಿ ಅದೇ ವಿಚಾರವಾಗಿ ಕೇಳಲಾಯಿತು. ಅಲ್ರಿ, ದಾವಣಗೆರೆಯಲ್ಲಿ ಹುಡುಕ್ತವ್ರಂಥ ಅಭ್ಯರ್ಥಿಯನ್ನು ನೀವೇನಾದರೂ ನಿಲ್ಲೋ ಸಾಧ್ಯತೆಗಳಿದಾವ ಅಂತ ಕೇಳಿದಾಗ, ನಾನು ಹೊನ್ನಾಳಿನ ಬಿಟ್ಟೆಲ್ಲಿಗೂ ಹೋಗೋದಿಲ್ಲ, ಹೊನ್ನಾಳಿ ನಾನು ಇದ್ದಂತಹ ಕ್ಷೇತ್ರ, ನನ್ನ ಜನರನ್ನು ನಾನು ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂಥೇಳಿ ಕಡ್ಡಿ ಮುರಿದು ಹಾಕಿ ಮಾತನಾಡಿದ್ದಾರೆ. ಉಪಚುನಾವಣೆ ಯಾರು ಅಭ್ಯರ್ಥಿ ಅನ್ನೋದನ್ನು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಹೈಕಮಾಂಡ್ ಯಾರನ್ನೇ ಅಭ್ಯರ್ಥಿ ಮಾಡಿದರೂ ಕೂಡ ನಾವು ಅವರ ಪರ ಗೆಲುವಿಗೆ ಶ್ರಮ ಪಡ್ತೀವಿ. ನಾವು ಬೆವರು ಸುರಿಸಿ ಪಕ್ಷ ಯಾರಿಗೆ ಟಿಕೆಟ್ ಕೊಟ್ಟಿರುತ್ತೋ ಅವರ ಪರ ಕೆಲಸ ಮಾಡ್ತೀವಿ ಅಂಥೇಳಿ ಎಂ ಪಿ ರೇಣುಕಾಚಾರ್ಯ ಹೇಳಿಕೆ ಕೊಡುವುದರ ಜೊತೆಗೆ ಸಿದ್ದೇಶ್ವರ್ ಮಾಜಿ ಸಂಸದರು ಅವ್ರ ಬಗ್ಗೆನೂ ಮಾತನಾಡಿದ್ರು. ಅವರೇನು ನಮ್ಮ ಶತ್ರುಗಳಲ್ಲ, ಒಂದೇ ಪಕ್ಷದಲ್ಲಿದ್ದೀವಿ, ಆದರೆ ಬೇರೆ ಬಣದಲ್ಲಿ ಕೆಲಸ ಮಾಡ್ತವ್ರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆ ಕಾಣಿಸಿಕೊಳ್ಳುವಂಥ ಸಿದ್ದೇಶ್ವರ್, ಅದರರ್ಥ ನಾವು ಶತ್ರುಗಳಲ್ಲ ಅಂತ ಹೇಳಿ ಎಂ ಪಿ ರೇಣುಕಾಚಾರ್ಯ ತಮ್ಮ ಹೇಳಿಕೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.